ನಮಸ್ಕಾರ ಎಲ್ಲ ರೈತರಿಗೂ. ನಾನಿವತ್ತು ಎಗ್ಡೀಡ್ ಅನ್ನೋ ಪ್ಲಾಟ್ಫಾರ್ಮಿಂದ ಹೇಗೆ ರೈತರು ತಮಗೆ ಬೇಕಾಗಿರುವಂಥ ಯಂತ್ರೋಪಕರಣವನ್ನು ಬುಕ್ ಮಾಡ್ಬೋದೆಂದು ಹೇಳ್ತಾ ಇದ್ದೀನಿ. ಸೊ ನೀವೇನು ಮಾಡಿ, ಈಗ ಪ್ಲೇಸ್ಟೋರಲ್ಲಿ ಹೋಗಿ ಎಗ್ಡೀಡ್ ಅಂತ ಟೈಪ್ ಮಾಡಿ. ಎಗ್ಡೀಡ್ ಅಂತ ಟೈಪ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನನಗೆ ಓಪನ್ ಅಂತ ತೋರಿಸ್ತಾ ಇದೆ. ಸೊ ಓಪನ್ ಅಂತ ಹೊಡೆದ ಕೂಡಲೇ ಇಲ್ಲಿ ನೋಡ್ಬೋದು, ನಾನೀಗ ಒಂದು ನಂಬರ್ ಹಾಕೊಳ್ತೀನಿ, ನನ್ನ ಮೊಬೈಲ್ ನಂಬರು. ನೆಕ್ಸ್ಟ್ ಕಂಟಿನ್ಯೂ ಅಂತ ಹೊಡಿತೀನಿ. ಕಂಟಿನ್ಯೂ ಅಂತ ಹೊಡೆದ ಕೂಡಲೇ ಈಗ ನೀವು ನೋಡ್ಬೋದು, ಇಲ್ಲಿ ನನಗೆ ಒಂದು 6 ಡಿಜಿಟ್ ಲಾಗಿನ್ ಪಾಸ್ವರ್ಡ್ ಬಂದಿದೆ. ಸೊ ನಾನು ಹಾಕಿದ ಕೂಡಲೇ ಇಲ್ಲಿ ಆಟೋಮೆಟಿಕ್ ಆಗಿ ನನ್ನ ಲೊಕೇಶನ್ ಡಿಟೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಅಂತ ಹೊಡಿತೀನಿ. ಇಲ್ಲಿ ನಿಮ್ಮ ಹೆಸರು ಹಾಕ್ರಿ. ನನ್ನ ಹೆಸರು ಹಾಕಿದೆ. ನೆಕ್ಸ್ಟು ಇಲ್ಲಿ ನೀವು ರೈತರಿದ್ದರೆ ರೈತರಂತ ತಗೊಳ್ಳಿ, ಸರ್ವಿಸ್ ಪ್ರೊವೈಡರ್ ಇದ್ದರೆ ಸರ್ವಿಸ್ ಪ್ರೊವೈಡರ್ ಅಂತ ತಗೊಳ್ಳಿ. ಈಗ ನಾನು ರೈತ ಇದ್ದ ಕಾರಣದಿಂದ ರೈತ ಅಂತ ನಾನು ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟು ಇಲ್ಲಿ ನಿಮ್ಮ ಸರ್ವೆ ನಂಬರ್ ಹಾಕಿ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಜಸ್ಟು. ಸೊ ಇಲ್ಲಿ ನಿಮ್ಮ ಟೋಟಲ್ ಎಷ್ಟು ಎಕರೆ ಇದೆ, 5 ಎಕರೆ ಇದ್ದರೆ 5 ಎಕರೆ. ಸೊ ಇಲ್ಲಿ ನೀವು ಯಾವ ಥರದ ಕ್ರಾಪನ್ನು ಬೆಳೀತಾ ಇದ್ದೀರಾ, ಅಂದರೆ ಯಾವ ಥರದ ಬೆಳೆ, ಅಥವಾ ಫ್ರೂಟ್ಸ್ ಆಗಲಿ ಅಥವಾ ಹಣ್ಣು ಹಾಗೂ ತರಕಾರಿ ಎಂಥ ಥರದ ಬೆಳೀತಿದ್ದೀರ. ಸೊ ನೆಕ್ಸ್ಟು ನಾನು ಇಲ್ಲಿ ರೈಸ್ ಆಗಿ ಮತ್ತು ಜವಾರು ಬಜಾರ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ಭಾಷೆಯಲ್ಲಿ ಪ್ರೊಫೈಲ್ ವಿಭಾಗದಲ್ಲಿ ಹೋಗಿ ನಾನು ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಬೋದು ಇಂಗ್ಲೀಷ್, ಹಿಂದಿ, ಕನ್ನಡ ಇದೆ. ನಾನು ಈ ಕನ್ನಡ ತೊಗೊಳ್ತೀನಿ. ಕನ್ನಡ ತೊಗೊಳ್ಳಿ, ನಮ್ಮ ಮನೆಗೆ ಹೋಗಿ ನಾನು ಇಲ್ಲಿ ನೋಡ್ಕೋಬೋದು, ಡೈರೆಕ್ಟಾಗಿ ಕೂಡ ಇಲ್ಲೇ ನಾನು ಸರ್ಚ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನಾನು ಇಲ್ಲಿ ಭೂಮಿ ತಯಾರಿ, ಬೀಜ ಬಿತ್ತನೆ ಮತ್ತು ಸಸ್ಯ ಆರೈಕೆ ಮತ್ತು ಸಿಂಪಡಣೆ ಮತ್ತು ಕೊಯ್ಯಕ್ಕೆ ಅಂತಿದೆ. ಹಾಗೂ ಪೋಸ್ಟ್ ಇಲ್ಲಿ ಮತ್ತು ಇಲ್ಲಿ ನೀವು ಇದ್ರೂ ನೋಡ್ಬೋದು, ಇವತ್ತಿನ ವೆದರ್ ಕಂಡೀಷನ್ ಎಷ್ಟಿದೆ, 41 ಡಿಗ್ರಿ. ಹಾಗೂ ಮುಂದೆ ಬರಗಳ 9 ದಿನಗಳದ ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಸೊ ನಿಮಗೆ ಯಾವ ಥರದ ತಂತ್ರಜ್ಞಾನ ಬೇಕಾಗುತ್ತಲ್ಲ, ಸೊ ಅದ್ರ ತಕ್ಕಂತೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಇಲ್ಲಿ ಈಗ ನೋಡಿ, ಭೂಮಿ ತಯಾರಿಯಲ್ಲಿ ಹೋದರೆ ಇಲ್ಲಿ ಇಷ್ಟೊಂದು ಟ್ರ್ಯಾಕ್ಟರ್ ಕಾಣ್ತಾ ಇದೆ, ಇವೆಲ್ಲ ಕಾಣ್ತಾ ಇದೆ. ಸೊ ನೆಕ್ಸ್ಟು ಈಗ ಬೀಜ ಬಿತ್ತನೆ ಇದೆ. ಬೀಜ ಬಿತ್ತನೆಯಲ್ಲಿ ಇನ್ನೂ ಯಾವುದೂ ವರ್ಗಾವಣೆ ಆಗಿಲ್ಲ. ಸೊ ಈಗ ಸಸ್ಯ ಆರೈಕೆ ಇದೆ, ಇಲ್ಲಿ ಒಂದು ಕಾಣ್ತಾ ಇದೆ. ಸೊ ನನಗೆ ಇದು ಬುಕ್ ಮಾಡಬೇಕಿದೆ. ಸೊ ಬುಕ್ ಮಾಡಬೇಕಂತಂದರೆ ಈಗ ಬುಕ್ ಮಾಡಿ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಬುಕ್ ಮಾಡಂತ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನನ್ನ ಬೆಳೆಗೆ ಯಾವುದು, ಸೊ ನಾನು ಅಕ್ಕಿಗೆ, ಮೆಕ್ಕೆಜೋಳಗೆ, ಹತ್ತಿಗೆ, ಕಬ್ಬು, ಕಡಲೆಕಾಯಿಗೆ ಯಾವ್ದಕ್ಕೆ ಬೇಕು, ನಾನು ಕಬ್ಬು ಅಂತ ಕ್ಲಿಕ್ ಮಾಡ್ತೀನಿ. ಕಬ್ಬು ಅಂತ ಕ್ಲಿಕ್ ಮಾಡಿದ್ಮೇಲೆ ಎಷ್ಟು ಎಕರೆ, 5 ಎಕರೆ ಅಂತ ಕ್ಲಿಕ್ ಮಾಡ್ತೀನಿ. 5 ಎಕರೆ ಅಂತ ಕ್ಲಿಕ್ ಮಾಡಿದ ಕೂಡಲೇ ಈಗ ತ್ವರಿತ ತುಂಬಿಸಿ ಸ್ಥಳ, ಸೊ ಹೌದು ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಥಳವನ್ನು ತಗೊಳುತ್ತೆ. ಸೊ ಹಾಗೆ ಲ್ಯಾಂಡ್ ಮಾರ್ಕ್ ಅಂದರೆ ನಿಮ್ಮ ಸ್ಥಳದ ಹತ್ತಿರ ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲ್ ಅಥವಾ ಯಾವುದೋ ದೇವಸ್ಥಾನ, ಯಾವುದಾದ್ರೂ ಕಚೇರಿ ಇದ್ದರೆ ಇಲ್ಲಿ ಹಾಕ್ಬೋದು. ನಾನು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ ಹಾಕ್ಕೊಳ್ತೀನಿ. ಸೊ ಸಂಪರ್ಕ ನಂಬರ್, ನಂದು ನಂಬರ್ ಹಾಕ್ಕೊಳ್ಬೇಕು. ಇಲ್ಲಿ ನೀವು ನಿಮ್ಮ ನಂಬರ್ ಹಾಕೋದ್ರೆ ಸೊ ನೆಕ್ಸ್ಟು ಮುಂದಿನ ಸೊ ನಿಮಗೆ ಯಾವ ದಿನ ಆ ಯಂತ್ರೋಪಕರಣವನ್ನು ಬೇಕಾಗಿದೆ, ಸೊ ನಾನು 12ನೇ ತಾರೀಕು ಅಂತ ಹಾಕ್ಕೊಳ್ತೀನಿ. ಅದು ಆದ ಕೂಡಲೇ ಇಲ್ಲಿ ಸಮಯ, ಯಾವ ಸಮಯಕ್ಕೆ ಬೇಕು, ನನಗೂ 6 ಗಂಟೆಗೆ ಬೇಕು. ಸೊ 6 ಗಂಟೆ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನೀವು ಒಂದು ಸಲ ನಿಮ್ಮ ಡೇಟನ್ನು ಮತ್ತು ಟೈಮನ್ನು ಸೆಲೆಕ್ಟ್ ಮಾಡಿದ್ರೆ ಆ ದಿನದ ವಾತಾವರಣ ಹೇಗಿದೆ. ಸೊ 28 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ, 0% ಮಳೆ ಬರೋ ಚಾನ್ಸ್ ಇದೆ, ಹಾಗೂ ಗಾಳಿ ನೋಡ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡ್ತೀವಿ ಮುಂದುವರಿಸಿ. ಸೊ ನೆಕ್ಸ್ಟು ಕನ್ಫರ್ಮ್ ಆಗಿಬಿಡುತ್ತೆ. ಈಗ ಬುಕ್ಕಿಂಗ್ ಯಶಸ್ವಿಗೊಳಿಸಿದೆ. ಸೊ ಈ ರಿಕ್ವೆಸ್ಟ್ ಏನಾಗುತ್ತೆ, ಈ ರಿಕ್ವೆಸ್ಟು ನೀವು ಬುಕ್ ಮಾಡಿರೋಂಥ ಸರ್ವಿಸ್ ಪ್ರೊವೈಡರ್ಗೆ ಹೋಗುತ್ತೆ. ಸೊ ಅವನು ಒಂದು ಕೂಡಲೇ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮುಗೀತು. ಅವನು ಬಂದು ನಿಮಗೆ ಆ ಸರ್ವಿಸನ್ನು ಕೊಟ್ಟು ಮತ್ತು ಇಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಕೂಡಲೇ ನೀವು ನೋಡ್ಬೋದು, ಇಲ್ಲಿ ಪೂರ್ಣ ಆಗೋ ನೋಡ್ಬೋದು, ರದ್ದುಪಡಿಸಿದ್ದು ನೋಡ್ಬೋದು. ಸೊ ಹೀಗೆ
ನೀವು ಬೇರೆ ಊರಲ್ಲಿರುವಂಥ ಯಂತ್ರೋಪಕರಣವನ್ನು ತಗೊಂಡು ನಿಮಗೆ ಬೇಕಾದ ಸಮಯದಲ್ಲಿ ಹಾಗೂ ಯಾವುದೇ ದುಡ್ಡು ಹೆಚ್ಚು ಕಡಿಮೆ ಮಾಡಲಾರ್ದೇನೆ ಕರೆಕ್ಟ್ ದುಡ್ಡಿನಲ್ಲಿ ನೀವು ಯಾವುದೇ ತರಹದ ಯಂತ್ರೋಪಕರಣವನ್ನು ಬುಕ್ ಮಾಡ್ಬೋದು. ಸೊ ಇದರಿಂದ ನಿಮಗೆ ಇಷ್ಟೊಂದು ಲಾಭವಾಗುತ್ತದೆ. ಸೊ ಈ ಆ್ಯಪನ್ನು ಯೂಸ್ ಮಾಡಿದ್ರೆ ಹಾಗೂ ಶೇರ್ ಮಾಡಿ ಎಲ್ಲರಿಗೂ. ಸೊ ಈ ಆ್ಯಪನ್ನು ಯೂಸ್ ಮಾಡ್ಕೊಂಡು ಹಲವಾರು ಜನರು ತಮ್ಮ ಕೆಲಸವನ್ನು ಸುಲಭ ಮಾಡ್ಕೋದಕ್ಕೆ ಆಗುತ್ತದೆ. ಧನ್ಯವಾದಗಳು.